ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂತಹ ಬಿಗ್ ಬ್ರೇಕಿಂಗ್ ಸ್ಟೋರಿ. ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದ ಮಣ್ಣು ದಂಧೆ ನಡೀತಾ ಇದೆ. ಈ ದಂಧೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಲಾಸ್ ಆಗ್ತಿದೆ. ಇಷ್ಟು ದಿನ ನಾವೆಲ್ಲ ಮರಳು ಮಾಫಿಯಾ ಬಗ್ಗೆ ಮಾತ್ರ ಕೇಳಿದ್ವಿ, ಆದ್ರೆ ಇದೀಗ ಮಣ್ಣು ಮಾಫಿಯಾ ಸಹ ಇಲ್ಲಿ ಶುರುವಾಗಿದೆ. ಕೆರೆ ಎಂಗಳವಿರಲಿ, ಸರ್ಕಾರಿ ಖಾಲಿ ಜಾಗಗಳಿರಲಿ, ಯಾವುದನ್ನು ಬಿಡ್ತಿಲ್ಲ ಈ ಮಣ್ಣು ಮಾಫಿಯಾಕೋರರು. ಭೂತಾಯಿಯನ್ನೇ ಮಾರಿಕೊಂಡು ಕೆರೆಗಳ ಸ್ವರೂಪವನ್ನೇ ಬದಲಾಯಿಸುತ್ತಿದ್ದಾರೆ ಈ ನೀಚರು. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಟನ್ ಮಣ್ಣು ಮಂಗಮಯವಾಗ್ತಿದೆ. ಇಷ್ಟು ದೊಡ್ಡ ಮಟ್ಟದ ಮಾಫಿಯಾ ನಡೀತಿದ್ರು ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮಣ್ಣು ಮಾಫಿಯಾ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ಸಹ ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂಬ ಗಂಭೀರ ಆರೋಪ ಸಹ ಸಾರ್ವಜನಿಕರಲ್ಲಿ ಕೇಳಿ ಬರ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಾಗಿ ಸ್ಯಾಂಡ್ ಮಾಫಿಯಾ ನಡೆಯುತ್ತಿದೆ. ಪ್ರತಿನಿತ್ಯ ನೂರಾರು ಲಾರಿಗಳ ಮುಖಾಂತರ ಖಾಸಗಿ ಲೇಔಟ್ಗಳಿಗೆ ಮಣ್ಣು ಸಾಗಾಟವಾಗ್ತಾ ಇದೆ. ಆದರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ? ಯಾಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ? ಅಧಿಕಾರಿಗಳಿಗೇನಾದ್ರೂ ಪ್ರತಿ ತಿಂಗಳು ಮಾಮೂಲಿ ಏನಾದ್ರೂ ಹೋಗ್ತಾ ಇದೆಯಾ ಎಂಬ ಅನುಮಾನ ಈಗ ಹೆಚ್ಚಾಗ್ತಾ ಇದೆ. ಎಂಜಲು ಕಾಸಿನ ಮಾಮೂಲಿ ಪಡೆದುಕೊಂಡು ಏನಾದ್ರೂ ಅಧಿಕಾರಿಗಳು ಈ ಮಣ್ಣು ಮಾಫಿಯಾ ಕೋರರಿಗೆ ಸಾಥ್ ನೀಡ್ತಾ ಇದ್ದಾರಾ ಎಂಬುದು ಸಹ ಇದೀಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇನ್ನು ಈ ಬಗ್ಗೆ ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ನಾವು ಈಗಾಗಲೇ ಈ ಅಕ್ರಮ ಮಣ್ಣು ಮಾಫಿಯಾಗೆ ಕಡಿವಾಣ ಹಾಕಿದ್ದೇವೆ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೂ ಸೂಕ್ತ ಕ್ರಮ ವಹಿಸುವಂತೆ ಆದೇಶವನ್ನು ಸಹ ಮಾಡಿದ್ದೇವೆ. ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸಿದರೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತೇವೆ. ಈಗಾಗಲೇ ಕೆಲವೊಂದಷ್ಟು ವಾಹನಗಳನ್ನ ಸೀಸ್ ಮಾಡಿ ದಂಡ ಹಾಕುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಮಣ್ಣು ಮಾಫಿಯಾ ನಡೆಯುತ್ತಿರುವ ಸ್ಥಳಗಳಲ್ಲಿ ನಮ್ಮ ಸಿಬ್ಬಂದಿ ಗಮನಿಸುತ್ತಿದ್ದಾರೆ. ರಾತ್ರಿ ವೇಳೆಯೂ ಸಹ ಗಸ್ತು ತಿರುಗಿ ಮಣ್ಣು ಮಾಫಿಯಾಗೆ ಕಡಿವಾಣ ಹಾಕುತ್ತಿದ್ದೇವೆ ಎಂದರು. ಆದರೆ ಈಗಲೂ ಸಹ ಹಗಲು ರಾತ್ರಿ ಎನ್ನದೆ ರಾಜಾರೋಷವಾಗಿ ಟಿಪ್ಪರ್ ಲಾರಿಗಳಲ್ಲಿ ಮಣ್ಣನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ. ಇಲ್ಲ ಅಂತ ಮೇಡಮ್, ಯಾವುದು ನಮ್ಮ ಚೌಕಟ್ಟಲ್ಲಿ ಬಂದಿದೆ ಆಲ್ರೆಡಿ. ಯಾವ ರೈತರು ಜಮೀನಲ್ಲಿ 3 ಅಡಿಗಿಂತ ಹೆಚ್ಚಾಗಿ ಯಾವ ರೈತರು ಬಿಟ್ಟಿದ್ದಾರೆ, ರೈತರುಗಳಿಗೆ ನೋಟಿಸ್ ಕೊಡೋದಾಗ್ಲಿ, ಮತ್ತೆ ಮಿಕ್ಕಿದೇನಾದ್ರು ಅದೇ ತರ ಆದ್ರೆ ಮುಟ್ಗೋಲ್ ಹಾಕೋತೀವಂತದ್ದೀವಿ. ಗೋಮಾಳದಲ್ಲೂ ಅಷ್ಟೇ ಯಾವ್ದಾನ ಗಮನಕ್ಕೆ ಬಂದು ಮತ್ತೆ ಕೆರೆಗಳಲ್ಲಿ ಪಂಚಾಯತಿ ಪರ್ಮಿಷನ್ ಮತ್ತೆ MI ಪರ್ಮಿಟ್ ಇಲ್ದಿರೆ ಯಾವುದೇ ಗಾಡಿಗಳು, ಇವಾಗ ರೈತರಿಗೂ ಅಷ್ಟೇ ಒಂದು ಮಾತು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಟ್ರ್ಯಾಕ್ಟರ್ಗಳಲ್ಲಿ ಏನಿದೆ ಮಣ್ಣು ನೋಡ್ಕೊಳ್ಳೋದಕ್ಕೆ ಅವಕಾಶ ಏನಿದೆ, ಟ್ರ್ಯಾಕ್ಟರ್ ಹೊರತುಪಡಿಸಿ ಟಿಪ್ಪರ್ ಗಾಡಿಗಳಾಗಿ ಯಾರಿಗೆ ಅನುಕೂಲ ಇಲ್ಲ, ಯಾರಿಗೂ ಅದರದ್ದು ಫೆಸಿಲಿಟಿನೂ ಇಲ್ಲ. ಮೈನ್ಸ್ ಇಲಾಖೆಯಿಂದ ಅವ್ರು ಪರ್ಮಿಟ್ ಪಡ್ಕೊಂಡಿದ್ರೆ ಮಾತ್ರ ಟಿಪ್ಪರ್ ಗಾಡಿಗೆ ಏನಿದೆ ಚಾಲನೆ ಆಗಬೇಕಾಗುತ್ತೆ. ಆ ಥರ ಯಾವುದಾದ್ರೂ ಆದರೆ ಆಲ್ರೆಡಿ FIR ಮಾಡಿಸಿದ್ದೀವಿ. ಒಂದು ಏನಿದೆ ಮೈನ್ಸ್ ಆ್ಯಕ್ಟ್ ಅಡಿ ಎಷ್ಟಿದೆ ದಂಡ ವಿಧಿಸ್ಬಿಟ್ಟು ಅವ್ರಿಗೇನಿದೆ ಫೈನ್ ಕಟ್ಟಿಸ್ತೀವಿ. ಮೇಡಮ್, ನೀವು FIR ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀರಾ, ಆದರೆ ಇದುವರೆಗೂ ಆ ಥರ ಘಟನೆಗಳು ಕಡಿಮೆ ಆಗ್ತಾ ಇಲ್ವಲ್ಲ? ಈಗಲೂ ಸಹ ಕೆಲಸ ನಡೀತಾನೆ ಇದೆ ಅಲ್ವಾ? ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಫೀಲ್ಡ್ ಸ್ಟಾಫ್ ಮತ್ತೆ ಯಾರಿಗೆ ಹೇಳಿದೆ, ಮತ್ತೆ ಪೊಲೀಸ್ ಇಲಾಖೆ ಅವ್ರಿಗೂ ಇಬ್ಬರಿಗೂ ಜವಾಬ್ದಾರಿ ವಹಿಸಿದ್ದೀವಿ. ಪಂಚಾಯತಿ ಇಲಾಖೆ, ತಹಸೀಲ್ದಾರ್ ಆಫೀಸು ಮತ್ತು ಪೊಲೀಸವರು ಎಲ್ಲರೂ 3 ಇಲಾಖೆಗಳು ಸಮನ್ವಯ ಸಾಧಿಸ್ತಾ ಎಲ್ಲರಿಗೂ ತಿಳಿಸಿದ್ದೀವಿ. ಮತ್ತು ರೈತರು ಮತ್ತು ಸಾರ್ವಜನಿಕರಿಗೂ ಇದನ್ನೇ ತಿಳಿಸಿದ್ದೀವಿ. ತಮ್ಮ ಗಮನದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಈ ಥರ ಆದರೆ ಫಸ್ಟು ನಮ್ಮ ಗಮನಕ್ಕೆ ತನ್ನಿ, ಈ ಥರ ಏನಾದರೂ ಘಟನೆಗಳಾದರೆ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಅಂತಲೇ ತಿಳಿಸಿದ್ದೀವಿ. ಸೊ ಯಾವ್ದಾನ ಈ ಥರ ಆಗ್ತಾ ಇದೆ, ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಬಂದಿರೋದ್ರ ಮೇಲೆಲ್ಲ ಕ್ರಮ ವಹಿಸಿದ್ದೀವಿ. ಮುಂದಕ್ಕೂ ಯಾವ್ದಾನ ಆದರೆ ಕ್ರಮ ವಹಿಸ್ತೀವಿ. ಮತ್ತು ಇದನ್ನು ಕಡಿವಾಣ ಹಾಕೋದಕ್ಕೆ ಏನೇನು ಮಾಡಬೇಕು ಅನ್ನೋದು ನಾವು ಸಮಾಲೋಚಿಸ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸೊ ಮಿಕ್ಕಿದೇನಿದೆ ತಾವು ಸಾರ್ವಜನಿಕರಾಗಿ ಏನಾದರೂ ತಮ್ಮ ಗಮನದಲ್ಲಿದ್ದರೆ ಗಮನಕ್ಕೆ ತನ್ನಿ, ಅದೇನಿದೆ ಅದನ್ನು. ಅಂದ್ರೆ ಈಗ ನೀವು ಹಗಲಿನಲ್ಲೇ ನಡೀತಾ ಇರ್ತಕ್ಕಂಥ ದರೋಡೆನ ಮುಟ್ಟುಗೋಲು ಆಗ್ತಾ ಇದ್ದೀರಾ, ಆದ್ರೆ ಈಗ ರಾತ್ರಿ ವೇಳೆ ಜಾಸ್ತಿ ನಡೀತಾ ಇದೆಯಲ್ವಾ? ಬಸವಪಟ್ಟಣ ಇರ್ಬೋದು, ತಾದೂರು ಇರ್ಬೋದು, ಈ ಕಡೆ ಏರಿಯಾಗಳಿಗೆ ಹೋದ್ರೆ ನಾವು ನಿನ್ನೆ ದಿವಸ ನಾವು ಅಲ್ಲಿ ಹೋಗಿ ಬಂದಿದ್ದೀವಿ. ಇವತ್ತು ಬೆಳಗಿನ ಜಾವ ನಾವು ಅಲ್ಲಿಗೆ ಹೋಗಿ ಬಂದಿದ್ದೀವಿ, ನಿಮಗೆ ವಿಡಿಯೋಸ್ ಕೊಡ್ತೀವಿ. ಇವಾಗಲೂ ಸಹ ಅಲ್ಲಿ ಮಣ್ಣು ತುಂಬಂತ ಕೆಲಸ ನಡೀತಾ ಇದೆ. ಬಟ್ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರಿಯಾಗಿ? ಯಾಕೆ ಅವ್ರಿಗೆ ಭಯ ಪಡಿಸೋದಕ್ಕೆ ಆಗ್ತಾ ಇಲ್ಲ ಅಂತ? ನೀವು ಇಷ್ಟೆಲ್ಲ ಪ್ರಕರಣ ಏನಿದೆ ಮಾಡಿದ್ದೀವಿ. ಮಿಕ್ಕಿದ ಏನಿದೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಮತ್ತು ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ. ನೈಟ್ ಬೀಟ್ಸ್ ಪೊಲೀಸ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಸೊ 112 ಮತ್ತು ನೈಟ್ ಬೀಟ್ಸ್ ಯಾರಿದ್ದಾರೆ ಅವರು ಮಣ್ಣದ ಏನಿದೆ ಕಡಿವಾಣ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಿಸಿಟ್ಸ್ ಮಾಡಿದ್ದಾರೆ. ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಇನ್ನು ಈ ರೀತಿ ಅಕ್ರಮವಾಗಿ ಮಣ್ಣು ಸಾಗಾಟವಾಗುತ್ತಿರುವ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೂ ಇದೆ. ಈ ಸಂಬಂಧ ಮೇಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿದ್ರೂ ಸಹ ಯಾವುದೇ ಪ್ರಯೋಜನವಾಗದೇ ಇರೋದು ಜನಾಕ್ರೋಶಕ್ಕೆ ಕಾರಣವಾಗುತ್ತಿದೆ.
ಮೇಲಾಧಿಕಾರಿಗಳು ಸೂಚನೆ ನೀಡಿದರೆ 1 ವಾರವಷ್ಟೇ ಆ ಸೂಚನೆಯನ್ನ ಪಾಲಿಸೋ ತಾಲೂಕು ಮಟ್ಟದಲ್ಲಿರುವ ಅಧಿಕಾರಿಗಳು ಮತ್ತೆ ಯಥಾಸ್ಥಿತಿಗೆ ಬಂದು ನಿಲ್ಲಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಅಕ್ರಮ ಮಣ್ಣು ಮಾಫಿಯಾಗೆ ಕಡಿವಾಣ ಹಾಕುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ.